7 ದಶಕಗಳಿಂದ ಸಚಿವ ಸ್ಥಾನದಿಂದ ವಂಚಿತಗೊಂಡಿರುವ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕಾದರೆ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎನ್ ಸಂಪಂಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಮಾಜಿ ಶಾಸಕ ಎನ್ ಸಂಪಂಗಿ ಇವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಮಾಡಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರ ಪಕ್ಷವಾಗಿದ್ದು ನಿಯತ್ತಿನಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡರೆ ಉನ್ನತ ಸ್ಥಾನಮಾನ ಸಿಗುತ್ತೆ ಎಂಬುದಕ್ಕೆ ನನಗೆ ನೀಡಿರುವ ಜವಾಬ್ದಾರಿಯೇ ಉದಾಹರಣೆಯಾಗಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಜನರು ಅತ್ಯಂತ ವಿಶ್ವಾಸದಿಂದ ನನ್ನನ್ನು 2 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಅದರ ಪ್ರತಿಫಲದಿಂದ ನಾನು ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷನಾಗಿದ್ದೇನೆ. ನನ್ನ ಆಯ್ಕೆಗೆ ಶ್ರಮಿಸಿರುವ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್ ರವರಿಗೆ ಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು. ನಂತರ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಎನ್ ಸಂಪಂಗಿ ಹಾಗೂ ನನ್ನನ್ನು ಪಕ್ಷ ಗುರುತಿಸಿ ಉನ್ನತ ಸ್ಥಾನಮಾನ ಕೊಟ್ಟಿರುವುದು ಸಂತಸದ ವಿಚಾರವಾಗಿದ್ದು, ಬಡವರ ಪರವಾಗಿ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷವನ್ನ ಜಿಲ್ಲೆಯಲ್ಲಿ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟುವ ಕೆಲಸ ಮಾಡುವ ಉದ್ದೇಶಕ್ಕಾಗಿ ಜಿಲ್ಲೆಯ 2 ಮಾಜಿ ಶಾಸಕರಿಗೆ ಪಕ್ಷ ಪ್ರಾಧಿಕಾರ ಅಧಿಕಾರ ಕೊಟ್ಟಿರುವುದರಿಂದ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸವಾಗಿದ್ದು, ಶಾಸಕ ಸುಬ್ಬಾರೆಡ್ಡಿಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ಎಂದರು. ನಂತರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದ ಮುಖಂಡರು, ಮತದಾರರು ಮಾಜಿ ಶಾಸಕ ಸಂಪಂಗಿ ಹಾಗೂ ನನ್ನ ಬಗ್ಗೆ ಏನೇ ಮಾತನಾಡಿಕೊಂಡರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಯಾವುದೇ ಪ್ರತಿಕ್ರಿಯೆ ನೀಡದೆ ಪಕ್ಷನಿಷ್ಠೆಗೆ ಬದ್ಧರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಕ್ಷೇತ್ರದ ಜನರೊಂದಿಗೆ ಮಾಜಿ ಶಾಸಕ ಎನ್ ಸಂಪಂಗಿರವರು ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡಿರುವುದರಿಂದ ಕ್ಷೇತ್ರದ ಜನ ಇಂದಿಗೂ ಅವರನ್ನ ಪ್ರೀತಿಸುತ್ತಿದ್ದಾರೆ. ಅಂತಹ ಉತ್ತಮ ನಾಯಕರಿಗೆ ಪಕ್ಷ ಉನ್ನತ ಹುದ್ದೆ ಕೊಟ್ಟಿರುವುದು ಸ್ವಾಗತಾರ್ಹವಾಗಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಿದಂತಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷ ಸುಜಾತಾ ನರಸಿಂಹರಾಯುಡು, ಸದಸ್ಯರಾದ ಎಸ್ಟಿಡಿ ಮೂರ್ತಿ, ಗಡ್ಡಂ ರಮೇಶ್, ಮಾನಸಪಲ್ಲಿ ನಾರಾಯಣಸ್ವಾಮಿ, ಆಚೆಪಲ್ಲಿ ಗಂಗಿರೆಡ್ಡಿ, ಫೈನಾನ್ಸ್ ವೆಂಕಟೇಶ್, ರಸೂಲ್ ಖಾನ್ ಮತ್ತು ಕೆಟಿ ವೀರಾಂಜನೇಯ, ಎಸ್ಎಸ್ ರಮೇಶ್ ಬಾಬು ಮತ್ತು ಅಶ್ವಥಪ್ಪ, ಚಿನ್ನಪೂಜಪ್ಪ ಮತ್ತು ಎಲ್ಐಸಿ ವೆಂಕಟ ರಮಣಪ್ಪ ಮತ್ತು ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಆ ಕೆಲಸಗಳನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕಾಗುತ್ತೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ನಾವು ಬರೀ ಫೋನಲ್ಲೇ ಮಾತಾಡಿದ್ದಷ್ಟೇ, ಅದು ನಾನು ಹೇಳಿಲ್ಲ. ಇವತ್ತು ನನ್ನ ಜೊತೆಯಲ್ಲಿ ಪಾಪ ಗಂಗರೆಡ್ಡಿ ಅವರು ಇರ್ಬೋದು, ಅಥವಾ ನಾರಾಯಣಸ್ವಾಮಿ ಇರ್ಬೋದು, ಮತ್ತೆ ನಂಜುಂಡ ಇರ್ಬೋದು, ಮೂರ್ತಿ ಅವರು ಇರ್ಬೋದು, ನಾನು ಯಾರು ಮಾತಾಡಿರಲಿಲ್ಲ. ಇವತ್ತು ಇವರೆಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಬಹಳ ನಾವೆಲ್ಲ ನೆನೆಸ್ಕೊಬೇಕೀಗ, ಅಡುಗೆಲ್ಲರೂ ನೆನೆಸ್ಕೊಂಡು. ಇವತ್ತು ನಮ್ಮ ಒಂದೇ ಸಾರಿ ರಿಜೆಕ್ಟ್ ಮಾಡಿಬಿಡ್ತೀರ ನೀವು. ಯಾವತ್ತೂ ಕೂಡ ಹಂತವಾಗಿ ಕೊಡಬೇಕಾಗ್ತದೆ. ಅದೆಲ್ಲದಕ್ಕೂ ಕೂಡ ನಾವು ಇವತ್ತೇನಾದರೂ ಒಳ್ಳೇದು ಆಗಬೇಕು ಅಂತ ಇದ್ರೆ ನಮ್ಮ ಸರ್ಕಾರ ಮುಂದೆ ಅವಕಾಶಗಳು ಕೊಡಬೇಕು. ಅದನ್ನು ನಾನು ಕೂಡ ಮುಖ್ಯಮಂತ್ರಿಯವರಿಗೆ ನಾನು ಕೂಡ ಮಾತಾಡಿದ್ದೀನಿ, ಹೀಗೆ ಅವ್ರಿಗೂ ಮಾತಾಡಿದ್ದೀನಿ. ನಮ್ಮ ಭಾಗಕ್ಕಾಗಲಿ ಬಾಗೇಪಲ್ಲಿಗ, ಯಾಕಂದ್ರೆ ಎಲ್ಲರೂ ಆಗಿದ್ದಾರೆ, ಎಲ್ಲ ಕಡೆಯೂ ಆಗಿದ್ದಾರೆ. ಶಿಡ್ಲಘಟ್ಟ ಆಗಿದ್ದಾರೆ, ಚಿಂತಾಮಣಿ ಆಗಿದ್ದಾರೆ, ಚಿಕ್ಕಬಳ್ಳಾಪುರ ಆಗಿದ್ದಾರೆ, ಗೌರಿಬಿದೂರು ಆಗಿದ್ದಾರೆ, ಬಾಗೇಪಲ್ಲಿಗೂ ಆಗಲಿಲ್ಲ. ಯಾಕಂದ್ರೆ ಈ ಜಿಲ್ಲೆ, ಈ ಬಾಗೇಪಲ್ಲಿನೇ ಬಹಳ ಅತಿ ಹಿಂದುಳಿದ ಪ್ರದೇಶ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಎಲ್ಲ ಜನಾಂಗದವರು ಇವತ್ತು ಇಲ್ಲಿ ನಾವೆಲ್ಲರೂ ಕೂಲಿ ಕೆಲಸ. ಏನೋ ಈ ನಡುವೆ ಸ್ವಲ್ಪ ಈ ಲ್ಯಾಂಡ್ ವಿಚಾರದಲ್ಲಿ ಸ್ವಲ್ಪ ಬಂದಿರ್ಬೋದು ವಿನ, ಇಲ್ಲ ಅಂದರೆ ನಾವ್ಯಾರು ಕೂಡ ಮಳೆ ಇಲ್ಲದಿದ್ರೆ, ಬೆಳೆ ಇಲ್ಲದಿದ್ರೆ ಉಪವಾಸ. ಇಂಥ ಒಂದು ಭಾಗಗಳಿಗೆ ನಾವು ಕೂಡ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅವ್ರು ಬೇಕಾಗ್ತದೆ. ಆದರೆ
ಅದರಿಂದ ನೀವೆಲ್ಲ ಅಂದ್ಕೊಂಡಿರ್ಬೋದು ಕಾಂಗ್ರೆಸ್ಸಿನ ನಿಷ್ಠೆ, ಕಾಂಗ್ರೆಸ್ಸಿನ ತಾಳ್ಮೆ ಒಂದು ದಿನ ಅವಕಾಶ ಕೊಡ್ತದೆ ಅನ್ನೋದಕ್ಕೆ ನಾನೇ ಉದಾಹರಣೆ. ತಾಳ್ಮೆ ಆಗಿರಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಳಗಡೆ ಇದ್ದವನು ಒಂದೇ ಸಾರಿ ಮೇಲ್ಗಡೆ ಬರ್ಬೋದು, ಇಲ್ಲಾಂದ್ರೆ ಮೇಲಿಂದ ಒಂದೇ ಸಾರಿ ಕೆಳಗಡೆ ಹೋಗ್ಬೋದು. ಇದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್. ನಾನು ಅವರಿಗೆ ಕೃತಜ್ಞತೆಗಳು. ಅದ್ರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸುರ್ಜೇವಾಲಾ ಅವರು, ಸೆಕ್ರೆಟರಿ ಅವರು, ಇವರೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನಾನು ಉಗ್ರಾಣ ನಿಗಮದ ಅಧ್ಯಕ್ಷನಾಗಿದೆ. ಇವತ್ತೆಲ್ಲ ಕೂಡ ನಿಮ್ಗೆ ಹೇಳ್ತೀನಿ, ಯಾವುದೇ ವಿಚಾರಗಳು ಬಂದರೂ ಕೂಡ ನಾವು ನಿಮ್ಮ ಜೊತೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಜೊತೆಗೆ ಸೇರಿದಾಗ 2-3 ಸಾರಿ ನಾನು ಸುಬ್ಬಾರೆಡ್ಡಿ ಅವರು ಸೇರಿದೆ. ಪಾಪ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ನಾನು ಕೂಡ ಮುಖ್ಯಮಂತ್ರಿಗಳವ್ರಿಗೆ ಹೇಳ್ತಾರೆ, ಈಗ ಅವರು MLA ಆಗಿದ್ದಾರೆ, ಅವರ ವಿರುದ್ಧ ನಾನು ಅವ್ರು ಮಾಡ್ತಿರೋದು ಬಾಗೇಪಲ್ಯ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಕೂಡ ಅಭಿವೃದ್ಧಿ. ಅಪೂರ್ವ ಸಹೋದರ ಥರ ಇದ್ದರು. ಯಾವಾಗಲೂ ಕೂಡ ಸಂಪತ್ತಿಗೆ ನಿಮಗೆ ಕೂಡ ಭಾಳ ವಿಶ್ವಾಸದಿಂದ ಭಾಳ ಸಂಪರ್ಕಿಗಿಂತ ಹೆಚ್ಚು ಕ್ಷೇತ್ರ ಒಳನಾಡ ಜನರ ಸಂಪರ್ಕ ವಿಶ್ವಾಸ ರಾಜ್ಯಗೆ ಅವರು ರಾಜ್ಯ ಜೊತೆಗೆ ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪಂಗಿಯವರ ಕೊಡುಗೆ ಮತ್ತು ಸೀನಿಯರ್ ಕೂಡ ಒಂದು ಹಿಂದುಳಿದ ವರ್ಗದ ನಾಯಕರು ರಾಜ್ಯದಲ್ಲಿ 2 ಸಲ ಅವರು ಇಂಡಿಪೆಂಡೆಂಟ್ ಆಗಿ ನನ್ನ ಜೊತೆ 99 ಎಲ್ಲರೂ ಸಹಕಾರದಿಂದ ಗೆದ್ದು ನಾವು ನೀವು ಗೆಲ್ಸಿದ್ರಿ. ಮತ್ತು ನಮ್ಮ ಜೊತೆ ಚೌಡರೆಡ್ಡಿನೂ ಕೂಡ ಗೆದ್ದಿದ್ವಿ. ಈಗ ಆ ವಿಚಾರ ನನಗೆ ಗೊತ್ತಿಲ್ಲ. ಆದರೆ ನಾನೊಬ್ಬ ಬಾಗೇಪಲ್ಲಿಯ ಕ್ಷೇತ್ರದ ಜನ ನನಗೆ ಇವತ್ತು ಯಾವ ಒಂದು ಇದು ಮಾಡಿ ನನ್ನ ಶಾಸಕರಾಗಿ ಮಾಡಿ ಇದೆಯೋ ಆ ಋಣವನ್ನು ತೀರಿಸಬೇಕಾಗಿದೆ. ಈ ಋಣ ತೀರಿಸಬೇಕಾದ್ರೆ ಇವತ್ತು ನಮ್ಮ ಕ್ಷೇತ್ರ ಡೆವಲಪ್ ಆಗಬೇಕಾಗಿದೆ, ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಕ್ಷೇತ್ರಕ್ಕೆ ನಮ್ಮ ಶಾಸಕರಿಗೆ ಮಂತ್ರಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒತ್ತಾಯ ಇದ್ದೀವಿ.